ನಮಸ್ಕಾರ. ಇವತ್ತಿನ ವಿಡಿಯೋ ಸ್ವಿಗ್ಗಿ IPO ಸಂಪೂರ್ಣ ಮಾಹಿತಿ. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಫೈನಾನ್ಷಿಯಲ್ ಎಜುಕೇಶನ್. ಸ್ವಿಗ್ಗಿ ಸ್ಟಾರ್ಟ್ ಆಗಿದ್ದು 2014 ಬೆಂಗಳೂರಿನಲ್ಲಿ. ಈಸಿ ಟು ಯೂಸ್ ಪ್ಲಾಟ್ಫಾರ್ಮ್. ಸಿಂಗಲ್ ಆ್ಯಪ್ನಲ್ಲಿ ಸರ್ಚ್ ಮಾಡ್ಬೋದು, ಸೆಲೆಕ್ಟ್ ಮಾಡ್ಬೋದು, ಆರ್ಡರ್ ಮಾಡ್ಬೋದು, ಮತ್ತೆ ಫುಡ್ಡಿಗೆ ಪೇ ಮಾಡ್ಬೋದು, ಗ್ರಾಸರಿ ಹೌಸ್ ಹೋಲ್ಡ್ ಐಟಮ್ಸ್ ಕೂಡ ತರಿಸ್ಬೋದು ಇನ್ಸ್ಟಾಮಾರ್ಟ್ ಅಂತ. ಈ ಕಂಪನಿಯ ಕಾಂಪಿಟೇಟರು ಝೊಮ್ಯಾಟೊ ಇನ್ ಆಲ್ ದಿ ಬಿಸ್ನೆಸ್ ಸೆಗ್ಮೆಂಟ್. ಅವರು 5 ಬಿಸ್ನೆಸ್ ಯೂನಿಟ್ ಇಟ್ಕೊಂಡಿದ್ದಾರೆ. ಮೊದಲನೇದ್ದು ಫುಡ್ ಡೆಲಿವರಿ, ಎರಡನೇದ್ದು ಔಟ್ ಆಫ್ ಹೋಮ್ ಕನ್ಸಂಪ್ಷನ್ ಅಂತಂದ್ರೆ ರೆಸ್ಟೋರೆಂಟ್ ವಿಸಿಟು, ಈವೆಂಟ್ಸು ಇತ್ಯಾದಿ. ಮೂರನೇದು ಕ್ವಿಕ್ ಕಾಮರ್ಸ್, ಗ್ರಾಸರಿ ಹೌಸ್ ಹೋಲ್ಡ್ ಐಟಮ್ಗಳನ್ನು ಮನೆಗೆ ತಲುಪಿಸೋದು. ನಾಲ್ಕನೇದು ಸಪ್ಲೈ ಚೈನ್ ಅಂಡ್ ಡಿಸ್ಟ್ರಿಬ್ಯೂಷನ್, ಬಿಸ್ನೆಸ್ ಟು ಬಿಸ್ನೆಸ್. ಐದನೇದು ಪ್ಲಾಟ್ಫಾರ್ಮ್ ಇನೋವೇಷನ್ ಫಾರ್ ನ್ಯೂ ಇನಿಷಿಯೇಟಿವ್ಸ್ ಅಂಡ್ ಆಫರಿಂಗ್ ಸಚ್ ಆಸ್ ಸ್ವಿಗ್ಗಿ ಜೀನಿ ಅಂಡ್ ಸ್ವಿಗ್ಗಿ ಮಿನಿಸ್. ಮತ್ತೆ ಸ್ವಿಗ್ಗಿ ಬಗ್ಗೆ ಕಂಟಿನ್ಯೂ ಮಾಡ್ತಾ ಜೂನ್ 30, 2024 ಸ್ವಿಗ್ಗಿ ಹತ್ರ 19,000 ಗ್ರಾಸರಿ ಹೌಸ್ ಹೋಲ್ಡ್ ಐಟಮ್ಸ್ ಇದಾವೆ. ಯಾವ್ಯಾವ ಪ್ರಾಡಕ್ಟ್ಗಳು ಇದಾವೆ ಅಂತಂದ್ರೆ ಎವ್ರಿಡೇ ಕನ್ವೀನಿಯನ್ಸ್ ಪರ್ಚೇಸು, ಎಗ್ಗು, ಬ್ರೆಡ್ಡು, ಫ್ರೂಟು, ವೆಜಿಟೇಬಲ್ ಇತ್ಯಾದಿ. ಇಂಪಲ್ಸ್ ಪರ್ಚೇಸ್, ಸ್ನ್ಯಾಕ್ಸು, ಕ್ವಿಕ್ ಮೀಲ್ಸು. ರಿಕರಿಂಗ್ ಪರ್ಚೇಸ್ ಅಂದ್ರೆ ಮಂತ್ಲಿ ಗ್ರಾಸರಿ ತಗೊಳ್ತೀವಲ್ಲ, ಶಾಂಪೂ, ಸೋಪ್ ಇತ್ಯಾದಿ. ಮತ್ತೆ ಬೇಸಿಕ್ ಫಾರ್ಮಸ್ಯೂಟಿಕಲ್ ಅಂಡ್ ಪರ್ಸನಲ್ ಕೇರ್ ಐಟಮ್ಸು. ಮತ್ತೆ ಒಕೇಶನ್ಸ್ ಮತ್ತು ಫೆಸ್ಟಿವಲ್ ರಿಲೇಟೆಡ್ ಪರ್ಚೇಸಸ್, ಸ್ವೀಟ್ಸು, ಫೆಸ್ಟಿವ್ ಸಪ್ಲೈಸ್ ಇತ್ಯಾದಿ. ಸ್ವಿಗ್ಗಿ ಸೆಪ್ಟೆಂಬರ್ 2024 ಇನ್ಸ್ಟಾಮಾರ್ಟ್ ಆಪರೇಷನ್ ಲಾರ್ಜ್ ನೆಟ್ವರ್ಕ್ ಇದೆ. 605 ಆಕ್ಟಿವ್ ಡಾರ್ಕ್ ಸ್ಟೋರ್ಸ್. ಡಾರ್ಕ್ ಸ್ಟೋರ್ಸ್ ಅಂತಂದ್ರೆ ಆ ಐಟಮ್ಗಳನ್ನು ಸ್ಟೋರ್ ಮಾಡಿಟ್ಕೊಳ್ಳುವಂತ ಜಾಗ ಅಕ್ರಾಸ್ 43 ಸಿಟೀಸ್ ಇನ್ ಇಂಡಿಯಾ. ಸದ್ಯದ ಮಟ್ಟಿಗೆ ಜೂನ್ 30, 2024 ಕಂಪನಿಯಲ್ಲಿ 5,401 ಎಂಪ್ಲಾಯೀಸ್ ಇದ್ದಾರೆ ಮತ್ತು ಕೊಲಾಬರೇಷನ್ ಇದೆ 2,23,671 ರೆಸ್ಟೋರೆಂಟ್ ಪಾರ್ಟ್ನರ್ಸ್ ಜೂನ್ 2024 ಆಗಿ. ಫುಡ್ ಡೆಲಿವರಿ ಬಿಸ್ನೆಸ್ ನಲ್ಲಿ ಝೊಮ್ಯಾಟೊಗೆ 55% ಮಾರ್ಕೆಟ್ ಶೇರ್, ಸ್ವಿಗ್ಗಿಗೆ 45% ಮಾರ್ಕೆಟ್ ಶೇರ್. ಇಯರ್ ಆನ್ ಇಯರ್ ಬೇಸಿಸ್ ಝೊಮ್ಯಾಟೊ ಸ್ವಲ್ಪ ಫಾಸ್ಟ್ ಆಗಿ ಗ್ರೋ ಆಗ್ತಾ ಇದೆ. 29% ಇಂಪ್ರೂವ್ಮೆಂಟು ಜುಲೈಯಲ್ಲಿ ಅದೇ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ, ಮತ್ತು ಡಬಲ್ ದೆನ್ ಸ್ವಿಗ್ಗಿ 11% ಮಾತ್ರ ಸ್ವಿಗ್ಗಿದು ಇನ್ಕ್ರೀಸ್ ಡ್ಯೂರಿಂಗ್ ದ ಸೇಮ್ ಪೀರಿಯಡ್. ಝೊಮ್ಯಾಟೊ ಈಸ್ ಮೋರ್ ಪ್ರಾಫಿಟಬಲ್ ದೆನ್ ಸ್ವಿಗ್ಗಿ. ಯಾಕಂದ್ರೆ ಸ್ವಿಗ್ಗಿ ಸದ್ಯದ ಮಟ್ಟಿಗೆ ಇನ್ನೂ ಲಾಸ್ ಮಾಡ್ತಾ ಇದೆ, ಝೊಮ್ಯಾಟೊ ಪ್ರಾಫಿಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಈಗ ನಿಮ್ಮ ಮುಂದೆ ಸ್ವಿಗ್ಗಿ ಲಿಮಿಟೆಡ್ ಫೈನಾನ್ಷಿಯಲ್ಸ್. 31ನೇ ತಾರೀಕು ಮಾರ್ಚ್ 2022 ಟೋಟಲ್ ರೆವಿನ್ಯೂ 6,120 ಕೋಟಿ, ಮತ್ತೆ ಲಾಸು -3,629 ಕೋಟಿ. 31 ಮಾರ್ಚ್ 2023 ಟೋಟಲ್ ರೆವಿನ್ಯೂ 8,714 ಕೋಟಿ, ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ -4,129 ಕೋಟಿ. 31 ಮಾರ್ಚ್ 2024 ಇನ್ನೂ ಲಾಸ್ ಮಾಡ್ತಾನೆ ಇದೆ. ರೆವೆನ್ಯೂ 11,634 ಕೋಟಿ ಮತ್ತು ಲಾಸು 2,350 ಕೋಟಿ. ಈ ಕಂಪನಿಯ ಸ್ಟ್ರೆಂತ್ ಏನು IPOಗೆ ಬರುವ ಮುಂಚೆ? ಮೊದಲನೇದು ಸೆಕೆಂಡ್ ಲಾರ್ಜೆಸ್ಟ್ ಕಂಪನಿ ಈ ಕ್ಷೇತ್ರದಲ್ಲಿ. ಎರಡನೇದು ಬ್ರ್ಯಾಂಡ್ ವ್ಯಾಲ್ಯೂ ಚೆನ್ನಾಗಿದೆ, ಮುಂದಿನ ದಿನಗಳಲ್ಲಿ ಪ್ರಾಫಿಟಬಲ್ ಆಗುವಂತ ಚಾನ್ಸಸ್ ಕೂಡ ಇದೆ. ಮೂರನೇದು ಸ್ವಿಗ್ಗಿ ಕಂಪನಿಯವರು ಒಂದಷ್ಟು ಹೊಸ ಇನ್ನೋವೇಷನ್ಗಳನ್ನು ಮಾಡುವಂತ ಚಾನ್ಸ್ ಇದೆ ಕ್ವಿಕ್ ಕಾಮರ್ಸ್ ನಲ್ಲಿ. ಈಗ ಸ್ವಿಗ್ಗಿಯಲ್ಲಿ IPOದಲ್ಲಿ ಹಣ ಹಾಕುವವರಿಗೆ ಏನ್ ರಿಸ್ಕ್ ಇದೆ? ಮೊದಲನೇದು ಝೊಮ್ಯಾಟೊದು ಟಫ್ ಕಾಂಪಿಟಿಷನ್. ಯಾಕಂತಂದ್ರೆ ಇದಾಗಲೇ ಪ್ರಾಫಿಟ್ ಬಂದ್ಬಿಟ್ಟಿದೆ, ಇನ್ನೂ ಹಳೆಯ ಕಂಪನಿ. ಎರಡನೆಯ ರಿಸ್ಕು, ಝೊಮ್ಯಾಟೊ ಕಂಪನಿಯವರು IPOಗೆ ಬಂದ್ಮೇಲೆ ಒಂದಷ್ಟು ಸಕ್ಸಸ್ ಅನ್ನು ಕಂಡಿದ್ದಾರೆ ಮತ್ತು ಪ್ರಾಫಿಟ್ ಅನ್ನು ಕೂಡ ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ಆದರೆ ಸ್ವಿಗ್ಗಿಯವರು ಮುಂದಿನ ದಿನಗಳಲ್ಲಿ ಪ್ರಾಫಿಟ್ ಮಾಡೇ ಮಾಡ್ತಾರೆ ಅಂತ ಗ್ಯಾರಂಟಿ ಇಲ್ಲ, ಪ್ರಾಫಿಟ್ ಆಗಬಹುದು ಅನ್ನುವಂಥ ನಿರೀಕ್ಷೆ. ಮೂರನೆಯ ರಿಸ್ಕ್ ಫ್ಯಾಕ್ಟರ್, ಝೊಮ್ಯಾಟೊ ಬಿಸ್ನೆಸ್ ಸ್ವಿಗ್ಗಿಗಿಂತ ಫಾಸ್ಟ್ ಆಗಿ ಡೆವಲಪ್ ಆಗ್ತಾ ಇದೆ, ಸ್ಪೀಡ್ ಆಗಿ ಡೆವಲಪ್ ಆಗ್ತಾ ಇದೆ. ಸ್ವಿಗ್ಗಿಯವರು ಈ IPOನ ತಂದ ಉದ್ದೇಶ ಏನು ಅಂತಂದ್ರೆ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಸಬ್ಸಿಡರಿ ಕಂಪನಿ ಸ್ಕೂಟ್ಸಿ ರೀಪೇಮೆಂಟ್ ಆರ್ ಪ್ರೀಪೇಮೆಂಟ್ ಆಫ್ ಸರ್ಟನ್ ಆರ್ ಕಂಪ್ಲೀಟ್ ಬಾರೋಯಿಂಗ್, ಮತ್ತೆ ಇನ್ವೆಸ್ಟ್ಮೆಂಟ್ ಇನ್ ಟೆಕ್ನಾಲಜಿ ಅಂಡ್ ಕ್ಲೌಡ್ ಇನ್ಫ್ರಾಸ್ಟ್ರಕ್ಚರ್, ಮತ್ತೆ ಇನ್ವೆಸ್ಟ್ಮೆಂಟ್ ಇನ್ ಸಬ್ಸಿಡರಿ ಕಂಪನಿ ಸ್ಕೂಟ್ಸಿ ಫಾರ್ ಎಕ್ಸ್ಪಾನ್ಷನ್ ಆಫ್ ಡಾರ್ಕ್ ಸ್ಟೋರ್ ನೆಟ್ವರ್ಕ್, ಮತ್ತೆ ಬ್ರ್ಯಾಂಡ್ ಮಾರ್ಕೆಟಿಂಗ್, ಬಿಸ್ನೆಸ್ ಪ್ರಮೋಷನ್ ಎಕ್ಸ್ಪೆನ್ಸಸ್ ಇತ್ಯಾದಿ, ಮತ್ತು ಫಂಡ್ ಅಕ್ವಿಸಿಷನ್. ಈಗ PAR ಕಂಪನೀಸ್ ವ್ಯಾಲ್ಯೂಯೇಷನ್ ಅಂದರೆ ಅದೇ ತರದ ಕಂಪನಿಗಳೊಡನೆ ನಾವು ಹೋಲಿಕೆ ಮಾಡಿದಾಗ ಝೊಮ್ಯಾಟೊ P ರೇಷಿಯೋ 292,
ಸ್ವಿಗ್ಗಿ IPO ಬರುವ ಸಂದರ್ಭದಲ್ಲಿ -35. IPO ಇಶ್ಯೂ ಇನ್ಫಾರ್ಮೇಶನ್ ಫೇಸ್ ವ್ಯಾಲ್ಯೂ ಕೇವಲ 1. ಎಲ್ಲರೂ ನೋಟ್ ಮಾಡಬೇಕು. ಇಶ್ಯೂ ಪ್ರೈಸ್ 371ರಿಂದ 390 ಮತ್ತು ಸದ್ಯದ ಮಟ್ಟಿಗೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ 22 ರೂಪಾಯಿ ಅಂದ್ರೆ +5% ಮತ್ತು ಲಿಸ್ಟ್ ಆಗುವಾಗ 390ರ ಬದಲಾಗಿ 412ಕ್ಕೆ ಲಿಸ್ಟ್ ಆಗುವಂತ ಸಾಧ್ಯತೆಗಳಿದ್ದಾವೆ. IPO ಇಶ್ಯೂ ಇನ್ಫಾರ್ಮೇಶನ್ ಟೋಟಲ್ IPO ಸೈಜ್ 11,327 ಕೋಟಿ, ಫ್ರೆಶ್ ಇಶ್ಯೂ 4,499 ಅಂದ್ರೆ ಕೇವಲ 4,499 ಕೋಟಿಯನ್ನು ಮಾತ್ರ ಅವರು ಬಳಸ್ಕೋತಾರೆ. ಉಳಿದದನ್ನು ಸಾಲ ತೀರಿಸಲಿಕ್ಕೆ ಸೇಲ್ ಆಫ್ ಶೇರ್ಸ್ ಎಕ್ಸಿಸ್ಟಿಂಗ್ ಪ್ರಮೋಟರ್ಸ್ ಅಂಡ್ ಇನ್ವೆಸ್ಟರ್ಸ್ ಆಫರ್ ಫಾರ್ ಸೇಲ್ 6,828 ಕೋಟಿ. IPO ಲಾಟ್ ಸೈಜ್ ಅಂಡ್ ಇನ್ವೆಸ್ಟ್ಮೆಂಟ್ ಮಿನಿಮಮ್ 1 ಲಾಟ್ ಶೇರ್ಸ್ 38 ಅಮೌಂಟ್ 14,820, ಮ್ಯಾಕ್ಸಿಮಮ್ 13 ಲಾಟ್ ಶೇರ್ಸ್ 494 ಅಮೌಂಟ್ 1,92,660. ಪ್ರಮೋಟರ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ IPO ಬರುವ ಮುಂಚೆ ಅವ್ರದ್ದು ಶೇರ್ ಹೋಲ್ಡಿಂಗ್ 63.56% ಇತ್ತು. IPO ಬಂದ ಮೇಲೆ ಎಷ್ಟು ಡೈಲ್ಯೂಟ್ ಆಗುತ್ತೆ ಅನ್ನುವಂತ ಮಾಹಿತಿ ಇನ್ನೂ ಸಿಕ್ಕಿಲ್ಲ. IPO ಕೋಟಾ ಕ್ವಾಲಿಫೈಡ್ ಇನ್ಸ್ಟಿಟ್ಯೂಷನಲ್ ಬಯರ್ಸ್ 75%, ರಿಟೇಲ್ ಇನ್ವೆಸ್ಟರ್ಸ್ ಕೇವಲ 10%, ಹೈ ನೆಟ್ ವರ್ತ್ HNI ನಾನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ 15%. ಯಾವ ಕಂಪನಿ ಲಾಸ್ ಅಲ್ಲಿ ಇದೆಯೋ ಆ ಕಂಪನಿಗಳಿಗೆ ಸೇಬಿಯವರು ರಿಟೇಲ್ ಇನ್ವೆಸ್ಟರ್ಸ್ಗೆ ಕೇವಲ 10% ಕೊಡಿ ಅಂತ ಹೇಳ್ತಾರೆ. ಯಾಕಂದ್ರೆ ಅವರಿಗೆ ರಿಸ್ಕ್ ತೆಗೆದುಕೊಳ್ಳುವಂತ ಶಕ್ತಿ ಕಮ್ಮಿ ಇದೆ. IPO ಟೈಮ್ ಟೇಬಲ್ನ ದಯವಿಟ್ಟು ಗುರ್ತು ಹಾಕೊಳ್ಳಿ. ಸ್ಟಾರ್ಟ್ ಆಗೋದು 6ನೇ ತಾರೀಕು ನವೆಂಬರ್, ಎಂಡ್ ಆಗೋದು 8ನೇ ತಾರೀಕು ನವೆಂಬರ್, ಅಲಾಟ್ಮೆಂಟ್ ಆಗೋದು 11ನೇ ತಾರೀಕು ನವೆಂಬರ್, ರಿಫಂಡ್ಗಳಿದ್ರೆ 12ನೇ ತಾರೀಕು ನವೆಂಬರ್ ಮತ್ತು ಡಿಮೆಟ್ ಅಕೌಂಟ್ ಅಲ್ಲಿ ನಿಮ್ಮ ಶೇರುಗಳು ಕ್ರೆಡಿಟ್ ಆಗೋದು 12ನೇ ತಾರೀಕು ನವೆಂಬರ್ ಮತ್ತು ಲಿಸ್ಟಿಂಗ್ ಡೇಟ್ ಮತ್ತು ಟ್ರೇಡ್ ಆಗೋದು 13ನೇ ತಾರೀಕು ನವೆಂಬರ್ 2024. ಸದ್ಯದ ಮಟ್ಟಿಗೆ ಸ್ವಿಗ್ಗಿ IPOಗೆ ಪ್ರೀಮಿಯಂ ಬಹಳ ಕಮ್ಮಿ ಇದೆ, 5%. ಕೆಲವು ದಿನಗಳ ಕೆಳಗೆ 2-3 ವಾರದ ಕೆಳಗೆ 32% ವರೆಗೂ ಪ್ರೀಮಿಯಂ ಇತ್ತು. ಮತ್ತೆ ಮಾರುಕಟ್ಟೆಯಲ್ಲಿ ಸೆಂಟಿಮೆಂಟ್ ಡಲ್ ಆಗಿರೋದ್ರಿಂದ ಪ್ರೀಮಿಯಂ ದಿನದಿಂದ ದಿನಕ್ಕೆ ಕುಸಿತಾ ಇದೆ. ಇನ್ನು IPO ಬಂದು IPO ಕ್ಲೋಸ್ ಆಗಲಿಕ್ಕೆ ಇನ್ನೂ ಕೆಲವು ದಿನಗಳು ಬಾಕಿ ಇದಾವೆ. ಆ ಸಂದರ್ಭದಲ್ಲಿ GMP ಹೇಗೆ ಫ್ಲಕ್ಚುಯೇಟ್ ಆಗುತ್ತೆ ಅಂತ ಕಾದು ನೋಡಬೇಕು ಮತ್ತು ಸ್ಟಾಕ್ ಮಾರ್ಕೆಟ್ ಸೆಂಟಿಮೆಂಟ್ ಹೇಗಿರುತ್ತೆ ಅಂತ ಕಾದು ನೋಡಬೇಕು. ವಿಡಿಯೋದ ಕೊನೆಯಲ್ಲಿ ಇವತ್ತಿನ ವಿಡಿಯೋಗೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ನೀವು ಝೊಮ್ಯಾಟೊ IPOಗೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ನಿರ್ಧಾರವನ್ನು ಕೈಗೊಂಡಿದ್ದೀರಾ? ಎಸ್ ಅಥವಾ ನೋ ಅಂತ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನೆಲ್ ಮೆಂಬರ್ ಅಂತಂದ್ರೆ ಇದೀಗ ಸಮಯ. ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.